ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 59. ಅವಳ ಪ್ರತಿರೂಪವೇ ನಮ್ಮ ನಿಧಿ ಎಂಬುದರಲ್ಲಿ ಎರಡು ಮಾತಿಲ್ಲ. 10ನೇ ತರಗತಿಯಲ್ಲಿ ತೇರ್ಗಡೆಯಾದ ನಂತರ ಅಣ್ಣ ಮತ್ತು ಚಂದ್ರು ಅವರು ಮುಂದಿನ ವ್ಯಾಸಂಗಕ್ಕಾಗಿ ಬೆಂಗಳೂರಿಗೆ ಹೋದರು. ಇಬ್ಬರು MBA ಮುಗಿಸಿದ ನಂತರ ಮರಳಿ ಊರಿಗೆ ಬಂದರು. ಬರುವಾಗ ಅವರ ಜೊತೆ ಒಬ್ಬರು ಅತಿಥಿ ಕೂಡ ಇದ್ದರು. ಅವರೇ ಶಿವಾನಂದ್ ವರ್ಮಾ. ಮೊದಲು ಅಣ್ಣ ಮತ್ತು ಚಂದ್ರು ಅವರು ಮನೆಗೆ ಬಂದರು. ಆಗ ನಾವು ಸೆಕೆಂಡ್ PU ಓದುತ್ತಿರುವ ಸಮಯ. ನಾನು ಮತ್ತು ಅನು ಪರೀಕ್ಷೆ ಮುಗಿಸಿ ಬರುತ್ತಿದ್ದೆವು. ಕ್ವಶ್ಚನ್ ಪೇಪರ್ ತುಂಬ ಕಷ್ಟ ಇತ್ತು. ಅದರಿಂದ ಸಿಟ್ಟುಗೊಂಡ ಅನು ಲೆಕ್ಚರರ್ಗೆ ಬೈಯುತ್ತಾ ಮುಂದೆ ಹೋಗುತ್ತಿದ್ದಳು. ಯಾವುದೋ ಕರೆ ಬಂದು ನೆಟ್ವರ್ಕ್ ಸಿಗದೆ ದೂರದಲ್ಲಿ ಗದ್ದೆಯಾಚೆಗೆ ಮೊಬೈಲ್ ಮೇಲೆ ಕೆಳಗೆ ಹಿಡಿದು ನೆಟ್ವರ್ಕ್ಗಾಗಿ ಶಿವಾನಂದ್ರವರು ತಡಕಾಡುತ್ತಿದ್ದರೆ ಅದನ್ನು ನೋಡದೆ ಅನು ಅವರಿಗೆ ಡಿಕ್ಕಿ ಹೊಡೆದು ಇಬ್ಬರು ಕೆಸರಿಗೆ ಬಿದ್ದುಬಿಟ್ರು. ಮೊದಲೇ ಲೆಕ್ಚರರ್ ಮೇಲೆ ಇದ್ದ ಸಿಟ್ಟನ್ನು ಅವರ ಮುಂದೆ ತೋರಿಸಿಕೊಂಡಳು. ಮುಖವೆಲ್ಲ ಕೆಸರಾಗಿದ್ದರಿಂದ ಇಬ್ಬರು ಪರಸ್ಪರ ಮುಖ ನೋಡಲಿಲ್ಲ. ಪಕ್ಕದಲ್ಲಿದ್ದ ಪೈಪ್ ಎಳೆದು ಇಬ್ಬರ ಮೇಲೂ ನೀರು ಹಾಕಿದಾಗ ಮೊದಲ ಸಾರಿ ಇಬ್ಬರು ಮುಖ ನೋಡಿದರೆ ಅನು ಅವರಿಗೆ ಬೈಯುವುದನ್ನು ನಿಲ್ಲಿಸಲೇ ಇಲ್ಲ. ಅವಳಷ್ಟು ಬೈತಿದ್ರು ಕಣ್ಣೆವೇ ಇಕ್ಕದೆ ಅವಳನ್ನೇ ನೋಡುತ್ತಿದ್ದ ಅವರ ನೋಟ ನನಗೀಗಲೂ ನೆನಪಿದೆ. ಬಹುಶಃ ಅವರಿಗೆ ಅವಳ ಮೇಲೆ ಲವ್ ಎಟ್ ಫಸ್ಟ್ ಸೈಟ್ ಆಗಿದೆ ಅಂತ ಕಾಣುತ್ತೆ. ಮನೆಗೆ ಹೋದಾಗ ಅವರಲ್ಲೂ ಇದ್ದರು. ಅಣ್ಣ ಮತ್ತು ಚಂದ್ರು ಅವರು ಯಾರಿಗೂ ಬೈಯುತ್ತಿರುವುದು ಕೇಳಿಸಿತು. ವಿಷಯವೇನೆಂದು ಕೇಳಿದಾಗ ಇವನು ನನ್ನ ಫ್ರೆಂಡ್ ಶಿವಾನಂದ ಅಂತ, ಸ್ವಲ್ಪ ದಿನ ನಮ್ಮ ಜೊತೆ ಇರೋದಕ್ಕೆ ಅಂತ ಬಂದ. ಫೋನಲ್ಲಿ ಮಾತನಾಡಲು ಆಚೆ ಹೋಗಿದ್ದ. ಆದರೆ ಯಾವಳೋ ಡಿಕ್ಕಿ ಹೊಡೆದು ಬೆಳೆಸಿದಲ್ಲದೆ ಸರಿಯಾಗಿ ಬೈದ್ಲಂತೆ. ಈ ಪುಣ್ಯಾತ್ಮ ಸುಮ್ಮನೆ ಕೇಳ್ಕೊಂಡು ಬಂದಂತೆ ಎಂದು ಅಣ್ಣ ಹೇಳುತ್ತಿದ್ದರೆ ಆ ಮುದ್ದು ಮುಖದ ಚೆಲುವೆ ಪಟಪಟ ಮಾತನಾಡುತ್ತಿದ್ದರೆ ಅವಳು ಬೈದದ್ದು ಕೂಡ ನನ್ನ ಕಿವಿಯಲ್ಲಿ ಸಪ್ತಸ್ವರ ಮೊಳಗಿದಂತೆ ಕೇಳುತ್ತಿತ್ತು ಎಂದು ಅವರು ಹೇಳಿದರೆ ಅನು ಉರಿಗಣ್ಣಿನಲ್ಲಿ ಅವರನ್ನು ನೋಡಿದಳು. ಬಟ್ಟೆಯೆಲ್ಲ ಒದ್ದೆಯಾಗಿದ್ದಕ್ಕೆ ಜಾನಕಿ ಅಮ್ಮ ಅನ್ನುಗೆ ಬೈದರೆ ಶಿವಾನಂದ್ರವರು ಅವಳನ್ನು ನೋಡಿ ಮುಗುಳ್ನಗುತ್ತಿದ್ದರು. ಅವರ ನಗು ನೋಡಿ ಇನ್ನಷ್ಟು ಸಿಟ್ಟುಗೊಂಡವಳು ಅದೆಲ್ಲಿಂದ ಬಂದು ಒಕ್ಕರಿಸಿಕೊಂಡೋ ಏನು, ಅವನ ನಗು ನೋಡಿದರೆ ಗೊತ್ತಾಗುತ್ತೆ ಅವನು ಪಕ್ಕ ಲೂಸ್, ಅವನ ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗಿದೆ ಎಂದಾಗ ನಿಜ ಹೇಳಿದ್ರಿ ಮೇಡಮ್ ಎಂಬ ಧ್ವನಿ ಬಂದ ಕಡೆಗೆ ನೋಡಿದಾಗ ಶಿವಾನಂದ್ರವರು ಕೈ ಕಟ್ಟಿ ನಿಂತು ನಗುತ್ತಿದ್ದರು. ರೀ ನಿಮ್ಗೇನ್ರಿ ಕೆಲಸ ಇಲ್ಲಿ, ಸುಮ್ಮನೆ ಇಲ್ಲಿಂದ ಹೋದರೆ ಸರಿ, ಇಲ್ಲಾಂದರೆ ಏನು ಮಾಡ್ತೀರಾ? ಇವತ್ತಿನ ನಿಮ್ಮ ರಾಶಿಫಲ ನೋಡಿದ್ದೀರಾ? ಇವತ್ತು ನಿಮಗೆ ಶನಿ ಕಾಟ ಇದೆ ಅನಿಸುತ್ತೆ. ನನ್ನ ತಂಟೆಗೆ ಬರದೇ ಇದ್ದರೆ ಅದೇ ಒಳ್ಳೆಯದು ನಿಮಗೆ. ವಾಹ್, ನಂಗೆ ತುಂಬ ಇಷ್ಟ ಆಯಿತು. ಏನು ನೀನು ಏನು ಹೇಳ್ತಿದ್ದೀರಾ? ಏನು ಚಿನ್ನ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಕಿವಿ ಕೇಳಿಸ್ತಿಲ್ವಾ? ನನಗೆ ನೀನು ತುಂಬ ಇಷ್ಟ ಆದೆ. ನಿನ್ನ ಮಾತು, ನಿನಗೆ ನನ್ನ ಬಗ್ಗೆ ಇರುವ ಕಾಳಜಿ ಎಲ್ಲ ಇಷ್ಟ ಆಯಿತು. ಕೇಳಿಸ್ತಾ? ನಾನು ಯಾವಾಗ ನಿಮ್ಮ ಬಗ್ಗೆ ಕಾಳಜಿ ತೋರಿಸ್ದೆ? ನಿನ್ನ ತಂಟೆಗೆ ಬರದಿದ್ದರೆ ನನಗೆ ಒಳ್ಳೆಯದು ಅಂದೆ ತಾನೆ? ಅಂದರೆ ನೀನನ್ನು ಒಳ್ಳೆಯದನ್ನು ಬಯಸ್ತೀಯ ಅಂತ ತಾನೇ ಅರ್ಥ. ಹೀಗೆ ಅವರ ಕೋಳಿ ಜಗಳ ಯಾವಾಗಲೂ ನಡೆಯುತ್ತಿತ್ತು. ಹೀಗೆ ದಿನಗಳು ಕಳೆದವು. ಅದೊಂದಿನ ಅಣ್ಣ ನಮ್ಮ ಮನೆ ಮತ್ತು ಜಮೀನು ಚಿಕ್ಕಪ್ಪ ಮೋಸದಿಂದ ವಶಪಡಿಸಿಕೊಂಡಿದ್ದು ಎಂದು ಕೇಸ್ ಫೈಲ್ ಮಾಡಿದ್ದ. ಸತ್ಯ ನಮ್ಮ ಪರ ಇದ್ದುದರಿಂದ ಕೊನೆಗೆ ನಮಗೆ ನ್ಯಾಯ ಸಿಕ್ತು. ನಾನು ಮತ್ತು ಅಣ್ಣ ಮನೆಯವರಿಗೆಲ್ಲ ಹೇಳಿ ಬಳ್ಳಾರಿಯಲ್ಲಿರುವ ನಮ್ಮ ಮನೆಗೆ ಹಿಂದಿರುಗಿದೆವು. ಅನುವನ್ನು ಆ ಮನೆಯನ್ನು ಬಿಟ್ಟಿರುವುದು ತುಂಬ ಕಷ್ಟ. ಆದರೆ ಇಷ್ಟು ವರ್ಷ ಅವರು ನಮ್ಮನ್ನು ಸಾಕಿ ಸಲಹಿದ್ದೇ ಹೆಚ್ಚು. ಅವರ ಋಣವನ್ನು ಈ ಜನ್ಮದಲ್ಲಿ ತೀರಿಸೋಕ್ಕಾಗಲ್ಲ. ಈಗಿನ ಕಾಲದಲ್ಲಿ ನಮ್ಮವರೇ ನಮಗೆ ಸಹಾಯ ಮಾಡಲ್ಲ. ಅಂಥದ್ರಲ್ಲಿ ಅವರು ನಮ್ಮನ್ನು ಇಷ್ಟು ಕಾಲ ಸ್ವಂತ ಮಕ್ಕಳಂತೆ ನೋಡಿಕೊಂಡರು. ಅವರ ಮಕ್ಕಳು ಮತ್ತು ನಮ್ಮದ್ದೇ ಇಂದಿಗೂ ಭೇದ ಭಾವ ತೋರಲಿಲ್ಲ. ಅಷ್ಟು ಒಳ್ಳೆ ಮನಸ್ಸಿನ ವ್ಯಕ್ತಿಗಳು ಅವರು. ಒಂದು ವೇಳೆ ಅವರವತ್ತು ನಮಗೆ ಸಹಾಯ ಮಾಡದೇ ಇದ್ದಿದ್ದರೆ ನಮ್ಮ ಸ್ಥಿತಿ ಏನಾಗ್ತಿತ್ತೋ ಏನೋ, ನೆನೆಸಿಕೊಂಡ್ರೇ ಭಯವಾಗುತ್ತೆ ಎಂದು ಸರಿತಾರವರು ಹೇಳ್ತಾ ಇರುವಾಗ ಯಾರೋ ಬಂದಂತಾಗಿ ತಮ್ಮ ಮಾತನ್ನು ನಿಲ್ಲಿಸಿದರು. ಅಮ್ಮ, ನನಗೆ ಅವರ ಲವ್ ಸ್ಟೋರಿ ಬಗ್ಗೆ ಗೊತ್ತಾಗಬೇಕು, ಇಂಟ್ರೆಸ್ಟಿಂಗ್ ಆಗಿದೆ. ನೀ ಹೇಳಿದ್ದು ನಿಜ ಅಮ್ಮ, ನೀವೇ ಅದಕ್ಕೆ ಅವರ ಅಮ್ಮನ ಥರನೇ ಇದ್ದಾರೆ. ರೂಪದಲ್ಲಾದರೂ ಸರಿ, ಗುಣದಲ್ಲಾದರೂ ಸರಿ. ನೆಕ್ಸ್ಟ್ ಟೈಮ್ ಫುಲ್ ಸ್ಟೋರಿ ಹೇಳಿ, ಐ ಆಮ್ ವೇಟಿಂಗ್. ನಿವಿಯ ಹೊಟ್ಟೆ ಉರಿಸಲು ಚೇತು ದಿಶಾಳ ಕೋಣೆಗೆ ಹೋದ. ದಿಶಾ, ನನ್ನನ್ನು ಕೇಳ್ಕೊಂಡು ಬಂದಿದ್ಯಂತೆ? ಹೌದು, ಆದರೆ ಆ ನಿನ್ನ ಟಿಪಿಕಲ್ ವೈಫ್
ಅವಳ ಬಾಯಲ್ಲಿ ಏನಿಟ್ಕೊಂಡಿದ್ದಾಳೆ? ನನ್ನ ಬಾಯಿಗೆ ಬಂದಂತೆ ಬೈದ್ಲು. ನೋವೇ, ನಾನಿದನ್ನು ನಂಬಲ್ಲ ಎಂದುಕೊಂಡವನು ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ. ಸಾರಿ ದಿಶಾ. ಇಟ್ಸ್ ಓಕೆ ಸ್ವೀಟ್ ಹಾರ್ಟ್, ನೀನು ಯಾಕೆ ಸಾರಿ ಕೇಳ್ತಿದ್ಯಾ ಎಂದು ದಿಶಾ ಹತ್ತಿರ ಬಂದರೆ ಚೇತುಗೆ ಅವಳ ನಡೆ ಇರುಸು ಮುರುಸಾಗುತ್ತಿತ್ತು. ಈಗ ಹೇಗೆ ಇವಳಿಂದ ತಪ್ಪಿಸಿಕೊಳ್ಳಿ ಕೃಷ್ಣ ಎಂದು ಮನಸ್ಸಿನಲ್ಲಿ ಹೇಳಿದನಷ್ಟೆ. ಕೃಷ್ಣನಿಗೆ ಚೇತು ಹೇಳಿದ್ದು ಕೇಳಿಸಿತು ಎಂಬಂತೆ ಅವನ ಫೋನ್ ರಿಂಗ್ ಅನಿಸಿತು. ಕಾರ್ತಿ ಕಾಲಿಂಗ್ ಎಂದು ಫೋನ್ ಪರದೆಯಲ್ಲಿ ತೋರಿಸಿದಾಗ ಎಕ್ಸ್ಕ್ಯೂಸ್ ಮಿ ದಿಶಾ ಎಂದವನೇ ಹೊರಗೆ ಹೋಗಿ ನಿಟ್ಟುಸಿರು ಬಿಡುತ್ತಾ, ಹಲೋ ಬಾ ಮೈದಾ, ಸರಿಯಾದ ಸಮಯಕ್ಕೆ ಕಾಲ್ ಮಾಡಿ ನನ್ನನ್ನು ಕಾಪಾಡ್ದೆ ಕಣು. ಏನಾಯಿತು? ದಿಶಾ ಕಾಟನಾ? ನಿಂಗೆ ಹೇಗೆ ಗೊತ್ತಾಯಿತು? ನಿನಗೆ ಸದ್ಯಕ್ಕೆ ಕಾಟ ಕೊಡೋಕಿರೋದು ಅವಳೊಬ್ಳೆ. ನನ್ನ ತಂಗಿ ಕಾಟ ಕೊಡಲ್ಲ ಅಂತ ಗೊತ್ತು. ಏನು ಕೇಳ್ತೀಯಾ ನನ್ನ ಸ್ಥಿತಿನ? ಶತ್ರುಗಳಿಗೂ ಬರಬಾರ್ದು ಕಣು. ಒಂದು ಕಡೆ ನನಗೆ ಇಷ್ಟವಿಲ್ಲದೇ ಇದ್ದರೂ ನನಗೆ ಅಂಟಿಕೊಂಡಿರುವ ದೇಶ, ಇನ್ನೊಂದು ಕಡೆ ನನ್ನ ಪ್ರೀತಿ, ನಾನು ಅಂಟಿಕೊಂಡಿರಲು ಪ್ರಯತ್ನ ಪಡುವ ನನ್ನ ಹೆಂಡತಿ. ಒಂದು ಕಡೆ ನಾನು ಬೇಡ ಅಂದರೂ ನನ್ನನ್ನು ಪ್ರೀತಿಸುವ ಹುಡುಗಿ, ಇನ್ನೊಂದು ಕಡೆ ನಾನು ಬೇಕು ಅಂದರೂ ನನ್ನನ್ನು ಪ್ರೀತಿ ಮಾಡಲ್ಲ ಅನ್ನೋ ಹುಡುಗಿ. ಇಬ್ಬರ ಮಧ್ಯೆ ನಾನೊಬ್ಬ ಬಡಪಾಯಿ. ಹಾಂ, ಏನಾಗಬೇಡ. ಅದು ಸರಿ, ಸಾಹೇಬರು ಕಾಲ್ ಮಾಡಿದ ಕಾರಣ? ನೀವೇ ಹೇಳಿದ್ಲು ನಿನಗೆ ನನ್ನ ಜೊತೆ ಮಾತಾಡೋದಿದೆ, ನಿನ್ನ ಫೋನ್ ಔಟ್ ಗೋಯಿಂಗ್ ವರ್ಕ್ ಆಗ್ತಿಲ್ಲ ಅಂತ. ಅದಕ್ಕೆ ನಾನು ನಿನಗೆ ಕಾಲ್ ಮಾಡಿದೆ. ಓ, ಮೇಡಮ್ಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿದೆ ಎಂದುಕೊಂಡು ಮನಸ್ಸಲ್ಲೇ ನಕ್ಕವನು, ಹೌದು ಕಣು, ನಾನೇ ಹೇಳಿದ್ದೆ ಎಂದು ಕುಶಲೋಪರಿ ಮಾತನಾಡಿ ಕರೆ ಸ್ಥಗಿತಗೊಳಿಸಿದನು. ಚೇತು ದಿಶಾ ಕೋಣೆಗೆ ಹೋದ ನಂತರ ನೀವಿಗೆ ಏನೋ ಒಂದು ಹೇಳಲಾರದ ಆತಂಕ. ಕೈ ಹಿಸುಕಿಕೊಂಡು ಆಚೆ ಈಚೆ ಆಚೆ ನಡೆಯುತ್ತಾ, ಅವಳು ಬಂದಿದ್ಲು ಅಂದಿದ್ದೆ ತಡ. ಸಾಹೇಬರು ಹೊರಟು ಬಿಟ್ಟರು ಆ ರಂಭೆನ ನೋಡೋಕ್ಕೆ. ಅವಳು ಬಂದಿದ್ದು ಇಲ್ಲೊಬ್ಳು ಇದ್ದೀನಿ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾನೆ ಕಿಟ್ಟಪ್ಪ. ಎಷ್ಟು ಕೊಬ್ಬು ಅವನಿಗೆ. ಕಟ್ಕೊಂಡ ಹೆಂಡತಿ ಮನೇಲಿರುವಾಗ ಬೇರೆ ಹುಡುಗಿ ಕರೆದ ತಕ್ಷಣ ಹೋಗ್ಬಿಟ್ಟ. ಅಂದರೆ ನಾನು ಹೇಳಿದ್ದು, ಹೆಂಡತಿ ಮನೇಲಿದ್ದರು ಇಲ್ಲದೇ ಇದ್ದರು ಬೇರೆ ಹುಡುಗಿಯರ ಜೊತೆ ಮದುವೆ ಆಗಿರುವವರು ಇನ್ನೊಂದು ಹುಡುಗಿ ಜೊತೆ ಸಲುಗೆಯಿಂದ ಇರೋದು ಸರಿಯಲ್ಲ ಅಲ್ವಾ ಎನ್ನುತ್ತಾ ಕನ್ನಡಿ ಮುಂದೆ ನಿಂತು ಹೇಳುತ್ತಿರುವಾಗ ಕನ್ನಡಿಯಲ್ಲಿ ಪ್ರತ್ಯಕ್ಷವಾದ ಅವಳ ಪ್ರತಿಬಿಂಬ, ಹೊಟ್ಟೆ ಉರಿತಿದೆಯಾ ನೀವಿ ಎಂದು ಅಣಕಿಸುವ ರೀತಿ ನುಡಿದಾಗ, ವಾಟ್, ಹೊಟ್ಟೆ ಉರಿನಾ? ನನಗ್ಯಾಕೆ ಹೊಟ್ಟೆ ಉರಿಬೇಕು ಎನ್ನುತ್ತಿರುವಾಗ ಚೇತು ಕೋಣೆಗೆ ಬಂದವನೇ ಅವಳ ಕಡೆಗೆ ನೋಡದೆ ತನ್ನ ಲ್ಯಾಪ್ಟಾಪ್ ಹಿಡಿದುಕೊಂಡು ಕೆಲಸ ಮಾಡುತ್ತಾ ಆಗಾಗ ಮುಗುಳ್ನಗುತ್ತಿದ್ದ. ದಿಶಾಳ ಕೋಣೆಯಿಂದ ಬಂದ ಮೇಲೆ ಯಾಕೆಷ್ಟು ನಗ್ತಿರಬಹುದು ಎಂದು ಯೋಚಿಸಿದವಳೆ ತನ್ನ ಮೊಬೈಲ್ ಹಿಡಿದು ಬಾಲ್ಕನಿಗೆ ಹೋದಳು. ಅದನ್ನು ಓರೆಗಣ್ಣಿನಲ್ಲಿ ಗಮನಿಸಿದವನು ಜೋರಾಗಿ ನಕ್ಕನು. ಮುಂದುವರಿಯುವುದು